ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ಜುಲೈನಲ್ಲಿ ಮುಂಗಾರಿನ ಅಬ್ಬರ ಹೆಚ್ಚಾಗ್ತಾ ಇದೆ. ರಾಜ್ಯದ ಬಹುತೇಕ ಕಡೆಗಳಲ್ಲಿ ಉತ್ತಮ ಮಳೆ ಆಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಮಹಾರಾಷ್ಟ್ರ ಅತಿಯಾದ ಮಳೆಗೆ ತತ್ತರಿಸಿ ಹೋಗಿದೆ. ಅದರಲ್ಲೂ ರಾಜಧಾನಿ ಮುಂಬೈನಲ್ಲಿ ಕೆಲವೇ ಗಂಟೆಗಳಲ್ಲಿ ಭಾರೀ ಮಳೆ ಸುರಿದಿರುವ ಪರಿಣಾಮ ಮುಂಬೈನ ಬಹುತೇಕ ಪ್ರದೇಶಗಳು ನೀರಿನಲ್ಲಿ ಮುಳುಗಿ ಹೋಗಿವೆ. ರೈಲುಗಳ ಸಂಚಾರದಲ್ಲಿ ವ್ಯತ್ಯಯ ಆಗಿದೆ. ವಿಮಾನಗಳನ್ನ ಡೈವರ್ಟ್ ಮಾಡಲಾಗಿದೆ. ಅಗತ್ಯ ಕೆಲಸಗಳು ಇಲ್ಲದೆ ಇದ್ರೆ ಮನೆಯಿಂದ ಹೊರಗೆ ಬರಬೇಡಿ ಅಂತ ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ಮುಂಬೈನ ಜನರಿಗೆ ಮನವಿಯನ್ನ ಮಾಡಿದ್ದಾರೆ. ಅಲ್ಲದೆ ಪ್ರವಾಸಿ ತಾಣಗಳಲ್ಲಿ ಕೂಡ ಪ್ರವಾಸಿಗರು ಸಿಲುಕಿಕೊಂಡು ಪೇಚಾಡುವ ಪರಿಸ್ಥಿತಿ ಮಹಾರಾಷ್ಟ್ರದಲ್ಲಿ ಉಂಟಾಗಿದೆ. ಹಾಗಾದ್ರೆ ಮುಂಬೈನ ಪರಿಸ್ಥಿತಿ ಈಗ ಹೇಗಿದೆ? ಅಲ್ಲಿ ಎಷ್ಟು ಮಳೆ ಆಗಿದೆ? ಇನ್ನೂ ಕೂಡ ಅಲ್ಲಿಗೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡ್ತಾ ಇರೋದಾದ್ರೂ ಯಾಕೆ? ರಾಯಗಢ ಕೋಟೆಯಲ್ಲಿ ನಡೆದ ಘಟನೆ ಆದ್ರೂ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಸ್ನೇಹಿತರೆ, ಕರ್ನಾಟಕ ಸೇರಿದ ಹಾಗೆ ದೇಶಾದ್ಯಂತ ಮುಂಗಾರು ಆವರಿಸತೊಡಗಿದೆ. ಹಲವು ರಾಜ್ಯಗಳಲ್ಲಿ ತನ್ನ ರುದ್ರ ನರ್ತನವನ್ನ ತೋರ್ತಾ ಇರುವ ಮಳೆ ಈಗಾಗಲೇ ಅನೇಕ ಅನಾಹುತಗಳಿಗೂ ಕೂಡ ಕಾರಣ ಆಗ್ತಾ ಇದೆ. ಉತ್ತರ ಭಾರತದ ರಾಜ್ಯಗಳಲ್ಲಿ ಮಳೆಯಿಂದ ಭೂಕುಸಿತಗಳು ಉಂಟಾಗಿವೆ. ರಸ್ತೆಗಳು ಮುಚ್ಚಿ ಹೋಗ್ತಾ ಇವೆ. ಈಶಾನ್ಯ ರಾಜ್ಯಗಳಲ್ಲಿ ಅತ್ಯಧಿಕ ಮಳೆಯಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ. ಅಸ್ಸಾಂನಲ್ಲಿ ಸುರಿದ ಭಾರಿ ಮಳೆಯಿಂದ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಜಲಾವೃತವಾಗಿದ್ದು 130ಕ್ಕೂ ಹೆಚ್ಚು ಪ್ರಾಣಿಗಳು ಸಾವನ್ನಪ್ಪಿವೆ. ಹಿಮಾಚಲದಲ್ಲಿ ಭೂಕುಸಿತ ಉಂಟಾಗಿದೆ. ಉತ್ತರಾಖಂಡ್ನಲ್ಲಿ ನದಿಗಳು ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇವೆ. ಇದೇ ವೇಳೆ ಮಹಾರಾಷ್ಟ್ರದಲ್ಲೂ ಕೂಡ ವರುಣ ತನ್ನ ಅಬ್ಬರವನ್ನು ಶುರುವಿಟ್ಕೊಂಡಿದ್ದಾನೆ. ಕಳೆದ ಭಾನುವಾರ ಮಧ್ಯರಾತ್ರಿ 1 ಗಂಟೆಯಿಂದ ಸೋಮವಾರ ಬೆಳಗಿನ ಜಾವ 7 ಗಂಟೆವರೆಗೂ ಮಳೆ ಬಿಟ್ಟು ಬಿಡದೆ ಸುರಿದಿದೆ. ಕೇವಲ 6 ಗಂಟೆಯ ಅವಧಿಯಲ್ಲಿ ದೇಶದ ವಾಣಿಜ್ಯ ನಗರಿಯಲ್ಲಿ ಸುಮಾರು 300 ಮಿಲಿಮೀಟರ್ಗೂ ಅಧಿಕ ಮಳೆ ಸುರಿದಿದೆ. ಹೀಗಾಗಿ ಮುಂಬೈನ ಬಹುತೇಕ ಭಾಗಗಳು ಜಲಾವೃತಗೊಂಡಿವೆ. ರಸ್ತೆಗಳು ಕಾಣದಂತಾಗಿವೆ. ಥಾಣೆ ಮತ್ತು ಮುಂಬೈನ ನಡುವಿನ ರೈಲು ಸಂಚಾರಕ್ಕೆ ತೀವ್ರ ಅಡಚಣೆ ಆಗಿದೆ. ರೈಲು ಹಳಿಗಳ ಮೇಲೆ ನೀರು ಆವರಿಸಿದ್ದು ಸೋಮವಾರ ರೈಲು ಸೇವೆಯನ್ನ ನಿಲ್ಲಿಸಲಾಗಿತ್ತು. ಇವತ್ತು ಕೂಡ ಪರಿಸ್ಥಿತಿ ಹಾಗೆ ಮುಂದುವರೆದಿದ್ದೇ ಆದಲ್ಲಿ ರೈಲು ಸಂಚಾರ ಮತ್ತಷ್ಟು ಅಸ್ತವ್ಯಸ್ತವಾಗುವ ಸಾಧ್ಯತೆ ಇದೆ. ಇನ್ನು ಮುಂಬೈನ ವಿಮಾನ ಹಾರಾಟದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳಾಗಿದ್ದು, ಭಾರಿ ಮಳೆಯ ಕಾರಣದಿಂದ ಮುಂಬೈಗೆ ಬರುವ ವಿಮಾನಗಳನ್ನು ಬೇರೆ ವಿಮಾನ ನಿಲ್ದಾಣಗಳಿಗೆ ಡೈವರ್ಟ್ ಮಾಡಲಾಗ್ತಾ ಇದೆ. ಇನ್ನು ಮಳೆಯ ಕಾರಣದಿಂದ ಸೋಮವಾರ ಮುಂಬೈನ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಿದ್ದ ಬೃಹತ್ ಮುಂಬೈ ಕಾರ್ಪೊರೇಷನ್ ಇವತ್ತು ಕೂಡ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಿದೆ. ಇನ್ನು ಮುಂಬೈನ ರಸ್ತೆಗಳೆಲ್ಲ ನದಿ ತೊರೆಗಳಂತಾಗ್ಬಿಟ್ಟಿವೆ. ಮಂಗಳವಾರ ಕೂಡ ಅತಿ ಹೆಚ್ಚು ಮಳೆ ಬೀಳಬಹುದು ಅನ್ನೋ ಭವಿಷ್ಯವನ್ನ IMD ಹೇಳ್ತಾ ಇದೆ. ಹೀಗಾಗಿ ಮುಂಬೈಗೆ ಇನ್ನಷ್ಟು ಸಮಸ್ಯೆಗಳು ಎದುರಾಗುವ ಸಾಧ್ಯತೆಗಳಿವೆ ಅಂತ ಹೇಳಲಾಗ್ತಾ ಇದೆ. ಗೆಳೆಯರೆ, ಮಳೆಯಿಂದ ದಕ್ಷಿಣ ಮುಂಬೈನ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಲ್ ಹಾಗೂ ಥಾನೆ ನಡುವಿನ ಮುಖ್ಯ ಕಾರಿಡಾರ್ನ ಮಾರ್ಗ ವಿವಿಧ ಸ್ಥಳಗಳಲ್ಲಿ ಜಲಾವೃತ ಆಗಿದೆ. ಹೀಗಾಗಿ ಈ ಮಾರ್ಗದಲ್ಲಿನ ರೈಲು ಸೇವೆಗಳನ್ನು ಸ್ಥಗಿತಗೊಳಿಸಲಾಗಿದೆ ಅಂತ ಕೇಂದ್ರ ರೈಲ್ವೆಯ ಮುಖ್ಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಲ್ಲದೆ ಅನಿವಾರ್ಯ ಕೆಲಸಗಳು ಇಲ್ಲದೆ ಪ್ರಯಾಣ ಮಾಡದಂತೆ ರೈಲ್ವೆ ಇಲಾಖೆ ಜನರಿಗೆ ಮನವಿಯನ್ನ ಮಾಡಿಕೊಂಡಿದೆ. ಇನ್ನು ರೈಲ್ವೆ ಹಳಿಗಳ ಮೇಲೆ ಇರುವ ನೀರನ್ನು ಹೊರಹಾಕೋದಕ್ಕೆ ರೈಲ್ವೆ ಇಲಾಖೆಯ 200 ಪಂಪ್ಗಳು ಹಾಗೂ ಮುನ್ಸಿಪಲ್ ಕಾರ್ಪೊರೇಷನ್ನ 461 ಮೋಟಾರ್ ಪಂಪ್ಗಳನ್ನ ಬಳಸಿಕೊಳ್ಳಲಾಗ್ತಾ ಇದೆ. ಅಲ್ಲ, ಪಕ್ಕದಲ್ಲೇ ಸಮುದ್ರವನ್ನ ಇಟ್ಕೊಂಡಿರೋ ಮುಂಬೈ ನೀರನ್ನ ಹೊರಹಾಕೋದಕ್ಕೆ ಇಷ್ಟೊಂದು ಕಷ್ಟ ಬೀಳ್ಬೇಕಾ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು. ಗೆಳೆಯರೆ, ಮುಂಬೈ ಸಮುದ್ರ ಮಟ್ಟಕ್ಕಿಂತ ಕೇವಲ 14 ಮೀಟರ್ ಅಂದರೆ 46 ಅಡಿಗಳಷ್ಟು ಎತ್ತರದಲ್ಲಿದೆ. ಆದರೆ ಅಲ್ಲಿನ ಕೆಲ ಭಾಗಗಳು ಸಮುದ್ರ ಮಟ್ಟಕ್ಕಿಂತಲೂ ಕೂಡ ಕೆಳಗಿವೆ. ಈ ತಗ್ಗು ಪ್ರದೇಶಗಳಲ್ಲಿ ನೀರು ನಿಂತಾಗ ಅಲ್ಲಿನ ನೀರು ಸರಾಗವಾಗಿ ಹರಿದು ಸಮುದ್ರವನ್ನ ಸೇರೋದಿಲ್ಲ. ಹೀಗಾಗಿ ಅಲ್ಲಿಂದ ನೀರನ್ನ ಎತ್ತರದ ಪ್ರದೇಶಗಳಿಗೆ ಪಂಪ್ ಮಾಡಿ ಆ ಬಳಿಕ ಆ ನೀರು ಸಮುದ್ರಕ್ಕೆ ತಲುಪುವಂತೆ ಮುನ್ಸಿಪಲ್ ಕಾರ್ಪೊರೇಷನ್ ಮಾಡಬೇಕು. ಈಗ ಸದ್ಯಕ್ಕೆ ಅವರು ಇದೇ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಮುಂಬೈನ ಪರಿಸ್ಥಿತಿ ಇನ್ನಷ್ಟು ದಿನಗಳ ಕಾಲ ಹೀಗೆ ಮುಂದುವರಿಯುವ ಸಾಧ್ಯತೆ ಇದೆ. ಇನ್ನು ಮುಂಬೈನಲ್ಲಿ ಮಂಗಳವಾರ ಕೂಡ 178ರಿಂದ 180 ಮಿಲಿಮೀಟರ್ನಷ್ಟು ಮಳೆ ಆಗಬಹುದು ಅಂತ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ಕೊಡೋದ್ರ ಜೊತೆಗೆ ರೆಡ್ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಲಾಗಿದೆ. ಗೆಳೆಯರೆ, ಮುಂಬೈನಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಮಳೆ ಆಗೋದಕ್ಕೆ ಕಾರಣ ಆಗಿರೋದು ಮೇಘ ಸ್ಫೋಟ ಅಂತ ಹೇಳಲಾಗ್ತಾ ಇದೆ. ರಾಯಗಢ ಪ್ರದೇಶದಲ್ಲಿದ್ದ ಮೋಡಗಳು ಅಲ್ಲಿಂದ ಮುಂಬೈನ ಕಡೆಗೆ ಬಂದು ಇಲ್ಲಿ ಭಾರಿ ಪ್ರಮಾಣದ ಮಳೆ ಸುರಿಸಿವೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಹೀಗಾಗಿನೇ ರಾಯಗಢ ಕೋಟೆಯ ಬಳಿ ಕೂಡ ಭಾರಿ ಪ್ರಮಾಣದಲ್ಲಿ ಮಳೆ ಆಗಿದೆ. ರಾಯಗಢ ಕೋಟೆಯನ್ನು ನೋಡೋದಕ್ಕೆ ಹೋಗಿದ್ದ ಸಾಕಷ್ಟು ಮಂದಿ ಕೋಟೆಯ ಒಳಗೆ ಸಿಲುಕಿಕೊಂಡಿದ್ರು. ಅಲ್ಲಿ ಎಷ್ಟರ ಮಟ್ಟಿಗೆ ಮಳೆ ಸುರಿದಿತ್ತು ಅಂದ್ರೆ ಮೆಟ್ಟಲುಗಳ ಮೇಲೆ ಜಲಪಾತದಂತೆ ನೀರು ಹರಿದು ಬರ್ತಾ ಇತ್ತು. ಹೀಗಾಗಿ ರಾಯಗಢ ಕೋಟೆಯಲ್ಲಿ ಸಾಕಷ್ಟು ಮಂದಿ ಪ್ರವಾಸಿಗರು, ಚಾರಣಿಗರು ಸಿಕ್ಕಿ ಹಾಕೊಂಡಿದ್ರು. ಅವರನ್ನೆಲ್ಲ ಸುರಕ್ಷಿತವಾಗಿ ಸ್ಥಳಾಂತರ ಮಾಡಲಾಗಿದೆ.
ಹಾಗೆಯೇ ಜುಲೈ 31ರವರೆಗೆ ಅಂದರೆ ಮುಂಗಾರು ಮಳೆ ಕಡಿಮೆ ಆಗುವವರೆಗೂ ಕೂಡ ರಾಯಗಢ ಕೋಟೆಗೆ ಸಾರ್ವಜನಿಕರ ಪ್ರವೇಶವನ್ನು ನಿಷೇಧಿಸಿ ಆದೇಶವನ್ನು ಹೊರಡಿಸಲಾಗಿದೆ. ಇನ್ನು ಭಾರಿ ಮಳೆಯ ಹಿನ್ನೆಲೆಯಲ್ಲಿ ಮುಂಬೈನ ಸಮುದ್ರ ಕೂಡ ವಿಪರೀತವಾಗಿ ವರ್ತಿಸ್ತಾ ಇದ್ದು ಅಲ್ಲಿ ಸುಮಾರು 4.4 ಮೀಟರ್ಗಳ ಎತ್ತರದವರೆಗೂ ಅಲೆಗಳು ಬರ್ತಾ ಇವೆ. ಹೀಗಾಗಿ ಮೀನುಗಾರರು ಸಮುದ್ರಕ್ಕೆ ಇಳಿಯಬಾರದು ಅಂತ ಎಚ್ಚರಿಕೆಯನ್ನು ಕೊಡಲಾಗಿದೆ. ಭಾರಿ ಮಳೆಯ ಮುನ್ಸೂಚನೆ ಇರೋದ್ರಿಂದ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆಗಳು ಮುಂಬೈನ ಕುರ್ಲಾ, ಘಾಟ್ಕೋಪರ್ ಪ್ರದೇಶಗಳಲ್ಲಿ ಹಾಗೂ ಥಾಣೆ, ಕೊಲ್ಹಾಪುರ, ಸಾಂಗ್ಲಿ, ಸತಾರಾ ಹಾಗೂ ಸಿಂಧುದುರ್ಗ ಸೇರಿದ ಹಾಗೆ ಮಹಾರಾಷ್ಟ್ರದ ಸಾಕಷ್ಟು ಕಡೆಗಳಲ್ಲಿ ಬೀಡು ಬಿಟ್ಟಿದೆ. ಇನ್ನು ಮಳೆಯ ವಿಚಾರವಾಗಿ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಟ್ವೀಟ್ ಮಾಡಿದ್ದು, ರೈಲು ಸಿಬ್ಬಂದಿ ಹಳಿಯಿಂದ ನೀರನ್ನು ಹೊರತೆಗೆಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಶೀಘ್ರದಲ್ಲಿ ರೈಲು ಸಂಚಾರವನ್ನು ಪುನಃ ಆರಂಭಿಸಲಾಗುತ್ತೆ. ನಾಗರಿಕರು ಅಗತ್ಯ ಬಿದ್ದಲ್ಲಿ ಮಾತ್ರ ಹೊರಗಡೆ ಹೋಗಿ, ಇಲ್ಲ ಅಂತ ಅಂದರೆ ನೀವೆಲ್ಲಿದ್ದೀರೋ ಅಲ್ಲೇನೆ ಸುರಕ್ಷಿತವಾಗಿ ಇದ್ದು ಬಿಡಿ ಅಂತ ಮುಖ್ಯಮಂತ್ರಿಗಳು ಮನವಿಯನ್ನು ಮಾಡಿದ್ದಾರೆ. ಒಟ್ನಲ್ಲಿ ಸೋಮವಾರ ಸುರಿದ ಭಾರಿ ಮಳೆ ಮುಂಬೈ ನಗರವನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ಗೆಳೆಯರೆ, ಹಾಗೆ ನೋಡಿದ್ರೆ ಮುಂಬೈನಲ್ಲಿ ಬಿದ್ದಿರೋದು ಇದೇ ಅತಿ ಹೆಚ್ಚಿನ ಮಳೆ ಏನಲ್ಲ, ಆದರೆ ಕಳೆದ 15 ವರ್ಷಗಳಲ್ಲಿ ಬಿದ್ದಿರುವಂತಹ ಅತಿ ಹೆಚ್ಚಿನ ಮಳೆ ಇದು ಅಂತ ಹೇಳಲಾಗ್ತಾ ಇದೆ. ಯಾಕೆಂದರೆ 2005ರ ಜುಲೈ 26ರಂದು ಮುಂಬೈ ತನ್ನ ಇತಿಹಾಸದಲ್ಲೇ ಅತಿ ಹೆಚ್ಚು ಮಳೆಯನ್ನು ಪಡೆದುಬಿಟ್ಟಿತ್ತು. ಅವತ್ತು 944.2 ಮಿಲಿಮೀಟರ್ ಅಂದರೆ ಬರೋಬ್ಬರಿ 94 ಸೆಂಟಿಮೀಟರ್ನಷ್ಟು ಮಳೆ ಮುಂಬೈನ ನಡಗಿಸಿಬಿಟ್ಟಿತ್ತು. ಹೀಗಾಗಿ ಅಂತಹ ಮಳೆಯನ್ನೇ ಕಂಡಿರುವ ಮುಂಬೈಗೆ 300 ಮಿಲಿಮೀಟರ್ನ ಮಳೆಗಳು ಹೆಚ್ಚು ಅಂತ ಅನ್ನಿಸದೇ ಇದ್ದರೂ ಕೂಡ ಇದರಿಂದ ಸಾರ್ವಜನಿಕರ ಜೀವನಕ್ಕೆ ಸಾಕಷ್ಟು ತೊಂದರೆ ಆಗ್ತದೆ. ಈ ಕಾರಣದಿಂದ ಮಹಾಮಳೆಗೆ ಮುಂಬೈನ ಜನ ಬೆಚ್ಚಿ ಬೀಳುವಂತಾಗಿದೆ. ಮತ್ತೊಂದು ಕಡೆ ಮಳೆಯಿಂದ ಧುಮ್ಮಿಕ್ಕುತ್ತಿರುವ ಜಲಪಾತಗಳನ್ನು ನೋಡೋದಕ್ಕೆ ಪ್ರವಾಸಿಗರ ದಂಡು ದೇಶದ ನಾನಾ ಭಾಗಗಳಿಗೆ ಹೋಗ್ತಾ ಇದೆ. ಅದರಲ್ಲೂ ಗೋವಾ ಹಾಗೂ ಕರ್ನಾಟಕ ಗಡಿಯಲ್ಲಿರುವ ಪಾಲಿ ಜಲಪಾತ ಕೂಡ ಮೈದುಂಬಿದ್ದು ಅದನ್ನು ನೋಡೋದಕ್ಕೆ ಜನ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಈ ವೇಳೆ ಸೋಮವಾರ ಇದ್ದಕ್ಕಿದ್ದ ಹಾಗೆ ಜಲಪಾತದ ಸುತ್ತಮುತ್ತ ದಿಢೀರ್ ಪ್ರವಾಸ ಉಂಟಾಗಿದೆ. ಈ ವೇಳೆ ಅಲ್ಲಿದ್ದ ಸುಮಾರು 80ಕ್ಕೂ ಹೆಚ್ಚು ಜನ ನೀರಿನಲ್ಲಿ ಸಿಲುಕಿಕೊಂಡಿದ್ದಾರೆ. ತಕ್ಷಣವೇ ಅರಣ್ಯ ಇಲಾಖೆ, ಪೊಲೀಸ್ ಸಿಬ್ಬಂದಿ ಹಾಗೂ ಅಗ್ನಿಶಾಮಕ ಇಲಾಖೆಯ ಸಿಬ್ಬಂದಿಗಳು ಜಂಟಿ ಕಾರ್ಯಾಚರಣೆಯನ್ನು ನಡೆಸಿ ಅಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದವರನ್ನು ಸುರಕ್ಷಿತವಾಗಿ ರಕ್ಷಣೆ ಮಾಡಿದ್ದಾರೆ. ಈ 80 ಜನರಲ್ಲಿ 50 ಮಂದಿ ಕನ್ನಡಿಗರು ಅಂತ ಹೇಳಲಾಗ್ತಾ ಇದೆ. ಸ್ನೇಹಿತರೆ, ಮಳೆ ಬಂದಾಗ ಜಲಪಾತಗಳು ಧುಮ್ಮಿಕೋದು ಸರ್ವೇ ಸಾಮಾನ್ಯ. ಹಲವು ಕಡೆಗಳಲ್ಲಿ ಅಂದರೆ ನಮ್ಮ ಚಾರ್ಮಾಡಿ, ಆಗುಂಬೆ, ಹುಲಿಕಲ್ ಸೇರಿದ ಹಾಗೆ ಸಾಕಷ್ಟು ಭಾಗಗಳಲ್ಲಿ ರಸ್ತೆಯ ಬದಿಯಲ್ಲೇ ಜಲಪಾತಗಳು ಉಂಟಾಗುತ್ತವೆ. ಅವುಗಳನ್ನು ನೋಡೋದೇ ಸಂತಸದ ವಿಷಯ. ಅಂದರೆ ಹಲವು ಬಾರಿ ಜಲಪಾತಗಳನ್ನು ನೋಡೋದಕ್ಕೆ ಹೋದಾಗ ಜನ ಅದರ ಸಮೀಪಕ್ಕೆ ಹೋಗಿಬಿಡ್ತಾರೆ. ಮಳೆಗಾಲ ಆಗಿರೋ ಕಾರಣದಿಂದ ಎಲ್ಲೋ ಭಾರಿ ಮಳೆ ಆದಾಗ ಜಲಪಾತದಲ್ಲಿ ಇದ್ದಕ್ಕಿದ್ದ ಹಾಗೆ ನೀರು ಹೆಚ್ಚಾಗುವ ಸಾಧ್ಯತೆಗಳಿರುತ್ತೆ. ಹೀಗೇನಾದರೂ ನೀರು ಹೆಚ್ಚಾದರೆ ಅಲ್ಲಿ ಪ್ರವಾಸಿಗರಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಾಗುತ್ತೆ. ಇದಕ್ಕೊಂದು ಉದಾಹರಣೆಯನ್ನು ಕೊಡೋದಾದರೆ ಇತ್ತೀಚೆಗೆ ಲೋನಾವಾಲಾ ಜಲಪಾತದ ದುರಂತವನ್ನು ನಾವು ನೆನಪಿಸಿಕೊಳ್ಬಹುದು. ಲೋನಾವಾಲಾದ ಸಮೀಪ ಬೂಶಿ ಅಣೆಕಟ್ಟಿನ ಬಳಿಯ ಜಲಪಾತದಲ್ಲಿ ಮಹಿಳೆ ಹಾಗೂ ಮಕ್ಕಳು ಸೇರಿದ ಹಾಗೆ 5 ಜನ ಕೊಚ್ಚಿ ಹೋದ ವಿಡಿಯೋ ವೈರಲ್ ಆಗಿತ್ತು. ಇದು ಜಲಪಾತದ ಬಳಿ ನೀರು ಹೆಚ್ಚಾಗ್ತಿದ್ರೂ ಕೂಡ ಬೇಜವಾಬ್ದಾರಿಯ ಕಾರಣದಿಂದ ಅಲ್ಲಿಂದ ಹೊರಬರದೇ ಇದ್ದದ್ದಕ್ಕೆ ಆ ಪ್ರವಾಸಿಗರು ತೆತ್ತ ಬೆಲೆಯಾಗಿತ್ತು. ಇದು ಕೇವಲ ಲೋನಾವಾಲಾದಲ್ಲಿ ಮಾತ್ರ ನಡೆಯುವುದಲ್ಲ, ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಈ ರೀತಿಯ ಘಟನೆಗಳು ನಡೆಯುತ್ತೆ. ಹೀಗಾಗಿನೇ ಪ್ರಕೃತಿಯನ್ನು ನೋಡೋದಕ್ಕೆ ಹೋದಾಗ ದೂರದಿಂದಲೇ ನೋಡಿ ಆನಂದಿಸಿ, ಹತ್ತಿರ ಹೋಗಿ ಪ್ರಾಣಕ್ಕೆ ಸಂಚಕಾರವನ್ನು ತಂದುಕೊಳ್ಬೇಡಿ ಅಂತ ಎಲ್ಲ ಪ್ರವಾಸಿಗರಲ್ಲೂ ಕೂಡ ಒಂದು ಸಣ್ಣ ಮನವಿಯನ್ನು ನಾವು ಕೂಡ ಮಾಡ್ತೇವೆ. ಇದು ಗೆಳೆಯರೆ ಮುಂಬೈನ ಮಳೆಯ ಅಬ್ಬರದ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.